ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ತಿಂಗಳುಗಳಾದ್ಮೇಲೆ ಬಂದಿದ್ದೀನಿ, ಯಾಕಂದರೆ ಫೈನಲಾಗಿ ನನ್ನ ಎಕ್ಸಾಮ್ಸ್ ಮುಗಿದಿದೆ. ಸೊ ಐ ಆಮ್ ಕಂಪ್ಲೀಟ್ಲಿ ಫ್ರೀ. ಸೊ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಒಂದು ವರ್ಷ ಆಗಿದೆ ಸುಮಾರು ಬಂದು. ಸೊ ಏನೇನೆಲ್ಲ ಬ್ಯಾಗ್ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಒಂದು ವರ್ಷದಲ್ಲಿ ಅನ್ನೋದನ್ನು ತೋರಿಸೋಣ ನಿಮಗೆಲ್ಲ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಹೇಗಿದೆ ಅಂತ. ತಡ ಮಾಡ್ದಲ್ಲ, ಲೆಟ್ಸ್ ಗೋ ಫ್ರೆಂಡ್ಸ್. ಸೊ ನಂದು ಮೊದಲನೇ ಬ್ಯಾಗು ನಾನು ತಗೊಂಡಿದ್ದು ಜರ್ಮನಿಗೆ ಬಂದಮೇಲೆ ಯಾವುದಪ್ಪ ಅಂದರೆ ಮೈಕಲ್ ಕಾರ್ಸ್. ತಡಾ, ಇದು ನೋಡಿ, ನಾನು ಇದನ್ನು ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ ಫ್ರೆಂಡ್ಸ್. ತಗೊಳ್ಬೇಕು ಅಂತ ಹೋದೆ ಔಟ್ಲೆಟ್ಗೆ, ತಗೊಂಡು ಬಂದಿದ್ದ ದಿನದಿಂದ ಇಲ್ಲಿ ತನಕ ನಾನು ಅನ್ಬಾಕ್ಸೇ ಮಾಡಿಲ್ಲ, ಯೂಸೇ ಮಾಡಿಲ್ಲ. ಈ ಖುಷಿಗೆ ನಾನು ಯಾಕೆ ತಗೊಂಡೆ ನನಗೂ ಗೊತ್ತಿಲ್ಲ. ಸೊ 1 ವರ್ಷ ಆಯಿತು, ಇನ್ನೂ ಮುಟ್ಟಿಲ್ಲ ನಾನು ಇದನ್ನ. ಇದು ಆಕ್ಚುಲಿ ಚೆನ್ನಾಗಿ, ಇದೇನಾದರೂ ನನಗಿಂತ ದೊಡ್ಡದಾಯ್ತಾ ಸ್ವಲ್ಪ ನೋಡಿ. ಸೊ ಇಲ್ಲಿ ತನಕ ಹಿಡಿಯುತ್ತೆ, ನನಗೆ ಇಲ್ಲಿ ತನಕ ಹಿಡಿಯುತ್ತೆ, ನೀವೇ ನೋಡ್ಬೋದು. ಸೊ ಆಫೀಸಿಗೆ ಹಾಕೊಂಡೋಗೋದಕ್ಕೆ ಅಂತ ತಗೊಂಡೆ. ನನ್ನ ಆಫೀಸ್ ಲ್ಯಾಪ್ಟಾಪ್ ಒಳ್ಳೆ ದಡಿಯ ಇದ್ದಂಗಿದೆ. ಆ ಲ್ಯಾಪ್ಟಾಪ್ ಹೊತ್ಕೊಂಡು ನನ್ನ ಊಟದ ಬಾಕ್ಸು, ಲಂಚ್ ಬಾಕ್ಸು, ವಾಟರ್ ಬಾಟ್ಲೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆವತ್ತಿಂದ ಇಲ್ಲಿವರೆಗೂ ಪಾಪ ಇದೊಂದು ಮೂಳೆಯಲ್ಲಿ ಅಳ್ತಾ ಇದೆ. ಬನ್ನಿ ಅಟ್ಲೀಸ್ಟ್ ಇವತ್ತಾದರೂ ಅನ್ಬಾಕ್ಸ್ ಮಾಡೋಣ. ಸೊ ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಡಸ್ಟ್ ಬ್ಯಾಗ್ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲೇ ನಾವು ಆದಷ್ಟು ಬ್ಯಾಗ್ನ ಪ್ರಿಸರ್ವ್ ಮಾಡೋದು ಒಳ್ಳೆಯದು. ಸೊ ಅದು ಡಸ್ಟ್ ಆಗೋದಿಲ್ಲ, ಆ ಕಾರಣಕ್ಕೋಸ್ಕರನೇ ಅದು ಕೊಟ್ಟಿರ್ತಾರೆ. ಅದನ್ನು ಸೇಫಾಗಿ ಇಟ್ಕೊಬೇಕು. ಬಟ್ ನನ್ನಂಥವ್ರು ತಗೊಂಡಿದ್ದ ದಿನವೇ ಅದು ಸುಯ್ ಅಂತ ಹಾರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ನನ್ನ ಹತ್ರ ಬರೀ ಈ ಥರ ಇದೆ. ಇದ್ರ ಜೊತೆಗೆ ನಮ್ಮ ಮೈಕಲ್ ಕೋರ್ಸ್ ಏನು ಬ್ಯಾಗ್ ಕೊಟ್ಟಿದ್ದಾರೆ ಅಷ್ಟೇ ಇರೋದು. ಡಸ್ಟ್ ಬ್ಯಾಗು ಗೋವಿಂದ ಗೋವಿಂದ. ಸೊ ನಮ್ಮಂಥವ್ರಿದ್ದು ದೇಶ ಉದ್ಧಾರ. ಸೊ ಇದು ಬೇಗ ರಸ್ಟ್ ಹಿಡಿದು ಕೂತ್ಕೊಳ್ಳುತ್ತೆ, ಮತ್ತು ಇನ್ನೊಂದೋಗಿ ಬ್ಯಾಗ್ ತೊಗೊಂಬರೋದಕ್ಕೆ ಹೊಸ ಕಾರಣಗಳು. ಆಯಿತು ಬನ್ನಿ, ತಡ ಮಾಡಿದೆ. ಈ ಬ್ಯಾಗ್ನ ಇವತ್ತಾದರೂ ಅನ್ಬಾಕ್ಸ್ ಮಾಡೋಣ. ಸೊ ಈ ಥರ ಬ್ಯಾಗಲ್ಲಿ ಪೇಪರ್ಸು ಎಲ್ಲ ಹಾಕಿ ಕೊಟ್ಟಿರ್ತಾರೆ, ಕವರ್ಸ್ ಎಲ್ಲ. ಸೊ ದಟ್ ಇದ್ರ ಶೇಪ್ ಹಾಳಾಗಬಾರ್ದು ಅಂತ ಕೊಟ್ಟಿರ್ತಾರೆ. ಸೊ ಈ ಶೇಪ್ನ ಇದೇ ರೀತಿ ನಾವು ಪ್ರಿಸರ್ವ್ ಮಾಡಬೇಕು ಕೂಡ. ಸೊ ಅದೊಂದನ್ನು ಮಾತ್ರ ಬಹಳ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಹೊಡೀರಿ ಚಪ್ಪಾಳೆ ನನಗೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನೋಡ್ಬೋದು ನೀವು ಇವಾಗ ಇದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಜಾಗ ಇದೆ. ಸೊ ಇದ್ರ ಒಳಗಡೆ ಏನೂ ಇರೋದಿಲ್ಲ, ಬರೀ ಒಂದು ಖಾಲಿ ಸ್ಪೇಸು ಜಿಪ್ ಕೊಟ್ಟಿರ್ತಾರೆ, ಜಿಪ್ಪರು. ಆಮೇಲೆ ಇಲ್ಲಿ ಈ ರೀತಿ 2 ನಾವು ಕಾರ್ಡ್ ಹೋಲ್ಡರ್ಸ್ನ ಅಥವಾ ಏನಾದರೂ ಇಟ್ಕೊಳ್ಬೋದು ಅಷ್ಟೇ. ಕಂಪ್ಲೀಟ್ಲಿ ಎಂಟಿ ಈ ರೀತಿ ಇರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಇದು ಬ್ಯಾಗ್ದು ವಿಶೇಷತೆ, ಇನ್ನೇನಿಲ್ಲ. ಯಾರಾದರೂ ಆಫೀಸ್ಗೆ ಹೋಗೋರು ಸ್ಟೈಲಾಗಿ ಹೋಗ್ಬೋದಂದರೆ ಈ ರೀತಿ ಬ್ಯಾಗ್ಗಳು ತೊಗೊಂಡ್ರೆ ಯೂಸ್ ಆಗುತ್ತೆ. ಒಬ್ಬೊಬ್ಬರಿಗೆ ಈ ಥರ ಬ್ಯಾಗ್ ಹಾಕ್ಕೊಂಡು ಹೋಗೋದಕ್ಕೆ ಇಷ್ಟ ಆಗುತ್ತೆ, ಅಥವಾ ಈ ಬ್ಯಾಗ್ ಅವ್ರಿಗೆ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ. ನನಗೆ ಶೋಲ್ಡರ್ ಪೇನ್ ಬರಬಹುದು ಅಂತ ಅಂದ್ಕೊಂಡು ಇನ್ನೂ ಹೀಗೆ ಇಟ್ಟಿದ್ದೀನಿ, ಯೂಸೇ ಮಾಡಿಲ್ಲ ನಾನು. ಬಟ್ ತೊಗೊಳೋದಾದರೆ ಒಳ್ಳೆ ಬ್ರ್ಯಾಂಡ್ದೇ ತೊಗೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ಏನು ಬ್ರ್ಯಾಂಡ್ ಅಂದ ತಕ್ಷಣ ಯಾವಾಗಲೂ ಬ್ರ್ಯಾಂಡಿಂದನೇ ನಾನು ಹೋಗೋಳಲ್ಲ. ನನ್ನ ಹತ್ರನೂ ಎಲ್ಲ ಥರ ಬ್ರ್ಯಾಂಡು ಕಮ್ಮಿ ಬೆಲೆಯಿಂದ 1000 ರೂಪಾಯಿಂದ 30-40 ಸಾವಿರ ರೂಪಾಯಿ ತನಕನೂ ಇದೆ. ಬಟ್ ನಾನೇನು ಹೇಳ್ತೀನಂದರೆ, ಪದೇ ತೊಗೊಳೋದ್ಕಿಂತ ಒಂದು ಬ್ಯಾಗ್ನೇ ನೀವು ಲಾಂಗಾಗಿ ಯೂಸ್ ಮಾಡ್ತೀರಾ ಅಂದರೆ ಬ್ರ್ಯಾಂಡ್ನ ನೋಡಬೇಕು. ನೀವೇನಾದರೂ ನನಗೆ ಒಂದೇ ಬ್ಯಾಗು ಅಲ್ಲಿ ತೃಪ್ತಿ ಆಗಲ್ಲ. ಎಸ್ಪೆಷಲಿ ಹುಡುಗಿರು, ಎಲ್ಲಪ್ಪ ನಮಗೆ ತೃಪ್ತಿ ಆಗುತ್ತೆ ಒಂದು ಬ್ಯಾಗಲ್ಲಿ ಹೇಳಿ, ನೀವೇ ತೃಪ್ತಿ ಆಗೋದೇ ಇಲ್ಲ. ಸೊ ನಮಗೆ ಒಂದು ಬ್ಯಾಗ್ನ ಒಂದು 10 ದಿನ ಹಾಕೊಂಡ್ಮೇಲೆ ಅದ್ರ ಮೇಲೆ ಬೋರ್ ಆಗುತ್ತೆ. ಸೊ ಹುಡುಗಿರ ವಿಶೇಷತೆ, ಎಲ್ಲ ಹುಡುಗಿರು ಅಲ್ಲ, ಸೊ ಸ್ವಲ್ಪ ಜನ ಇರ್ತೀರಲ್ಲ, ಅದರಲ್ಲೂ ನನ್ನಂಥವ್ರು ಎಲ್ಲಿ ಬೋರ್ ಆಗುತ್ತೆ ಹಾಕೊಂಡು ಅನ್ನೋರಿಗೆ ಅಲ್ಲ. ಸೊ ನಾವೇನಾಗಬೇಕು, ಅಫೋರ್ಡಬಲ್, ನಮ್ಮ ಲೈಫ್ ಸ್ಟೈಲ್ ತಕ್ಕಂತೆ ನಾವು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊತೀನಿ. ಸೊ ಈ ಬ್ಯಾಗ್ ಬಂದುಬಿಟ್ಟು ನನಗೆ ಜಾಬ್ ಸಿಕ್ಕಿದ ಖುಷಿಗೆ ನಾನು ತೊಗೊಂಡಿದ್ದು. ಸೊ ಇದು ನನಗಾಗಿ ನಾನು ಪ್ರೆಸೆಂಟ್ ಮಾಡ್ಕೊಂಡಿದ್ದು. ಬಟ್ ಇಲ್ಲಿವರೆಗೂ ಒಂದೇ ನಾನು ಜಾಬಿಗೆ ಹಾಕೊಂಡು ಹೋಗಿಲ್ಲ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಬ್ಯಾಗ್. ನೆಕ್ಸ್ಟ್ ಬ್ಯಾಗ್ ಕೂಡ ನನಗೆ ಇನ್ಕ್ರಿಮೆಂಟ್ ಬಂದಾಗ ಇನ್ಕ್ರಿಮೆಂಟ್ ಕೊಟ್ಟರು. ಸೊ ಆವಾಗ ನಾನು ತೊಗೊಂಡಿದ್ದಂಥ ಬ್ಯಾಗ್ ಸೈಡ್ ಬ್ಯಾಗು. ಸೊ ಈ ಬ್ಯಾಗ್ ತೊಗೊಂಡೆ, ಮೈಕಲ್ ಕಾರ್ಸ್ ಇದು ಕೂಡ. ಸೊ ಇದ್ರದ್ದು ನೋಡ್ಬೋದು, ಈ ರೀತಿ ಬರುತ್ತೆ ಫಿನಿಶಿಂಗ್ ಎಲ್ಲ.
ಸೊ ಈ ರೀತಿ ನಾವೇನಾದರೂ ಒಳಗಡೆ ನೀಟಾಗಿ ಇದು ಮಾಡಿ ಪ್ರಿಸರ್ವ್ ಮಾಡಲಿಲ್ಲ ಅಂದರೆ ಹಿಂಗೆಲ್ಲ ಮಡ್ಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅವ್ರು ಕೊಟ್ಟಿರೋ ಅಂಥ ಕವರ್ಸ್ಗಳನ್ನೆಲ್ಲ ನಾವು ನೀಟಾಗಿ ಇಟ್ಕೊಂಡು ಅದರೊಳಗಡೆ ಹಿಂಗೆ ಹಾಕಬೇಕು. ಸೊ ಇದ್ರೊಳಗೆ 2 ಕಂಪಾರ್ಟ್ಮೆಂಟ್ ಇದೆ. ಈ ರೀತಿ 50 ರೂಪಾಯಿ ಇಂಡಿಯನ್ ನೋಟ್ ಇನ್ನೂ ಇದೆ ಅಷ್ಟೇ, ಕಂಪ್ಲೀಟ್ಲಿ ಎಲ್ಟಿ ತೋರಿಸ್ತೀನಿ ರೀ. ಈ ರೀತಿ ಬರುತ್ತೆ, ಇಷ್ಟಿರುತ್ತೆ ಸ್ಪೇಷಸ್. ನಿಜ ಹೇಳ್ತೀನಿ, ಒಂದು ಪವರ್ ಬ್ಯಾಂಕು, ಒಂದು ಮೊಬೈಲ್ನ ಇಟ್ಕೊಳ್ಳೋಕ್ಕೆ, ವ್ಯಾಲೆಟ್ ಇಟ್ಕೊಳ್ಳೋದಕ್ಕೆ ಇದು ಪಿಜ್ಜಾನು ನೋಡ್ಬೋದು ನೀವು. ಈ ರೀತಿ ಬರುತ್ತೆ. ಸೊ ಹಿಂದೆನೂ ನನಗೆ ಜಾಗ ಇದೆ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಏರ್ಪೋರ್ಟಲ್ಲಿ ಪ್ರತಿ ಸರಿ ನಾನು ಟ್ರಾವೆಲ್ ಮಾಡೋದು ಇದೇ ಬ್ಯಾಗಲ್ಲಿ. ನಾನು ಪಾಸ್ಪೋರ್ಟ್ನ ಇಲ್ಲಿ ಇಟ್ಕೊತೀನಿ, ಪಾಸ್ಪೋರ್ಟ್ ಜೊತೆಗೆ ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರೆ, ನೀಟಾಗಿ ಇಲ್ಲಿಗೆ ನನಗೆ ಅದು ಫಿಟ್ ಆಗುತ್ತೆ. ಸೊ ನನ್ನದು ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಗೋ ಟು ಆಪ್ಷನ್. ನನಗೆ ಎಲ್ಲೇ ಟ್ರಾವೆಲ್ ಮಾಡೋದಿದ್ರು ರಪ್ ಅಂತ ಈ ಬ್ಯಾಗ್ ಉಟ್ಕೊಂಡ್ರೆ ಸಾಕು, ಎಲ್ಲನೂ ತುಂಬ್ಕೋಬೋದು. ನೋಡಿ, ನನ್ನ ಆಧಾರ್ ಕಾರ್ಡು ಇಲ್ಲೇ ಇದೆ, ನನ್ನ ವಾರಂಟಿ ಕಾರ್ಡು ಇಲ್ಲೇ ಇದೆ, ನನ್ನ ಕಾಯಿನ್ ಇದೆ, ಇನ್ನೇನಿಲ್ಲ ಎಲ್ಲ ಇರುತ್ತೆ ಇದರೊಳಗಡೆನೆ. ನೋಡಿ, ಏರ್ ಇಂಡಿಯಲ್ಲಿ ಕೊಟ್ಟಿರೋ ವೆಟ್ ವೈಪ್ಸ್ ಕೂಡ ಇದೆ. ಸೊ ಟ್ರಾವ್ಲಿಂಗಿಗೆ ಗೋ ಟು ಬ್ಯಾಗ್ ಇದು. ಆಮೇಲೆ ನೋಡಿ, ನಮ್ಗೆ ಇಲ್ಲೊಂದು ಸಣ್ಣದೊಂದು ಮತ್ತೆ ಜಾಗ ಇದೆ. ಸೊ ಇದೂ ನಾನು ಬಿಟ್ಟಿಲ್ಲ, ವೋಚರ್ಸ್ಗಳು ಇಟ್ಕೊಂಡಿದ್ದೀನಿ. ಅದೆಲ್ಲ ಆಲ್ರೆಡಿ ಮುಗಿದು ಹೋಗಿರುತ್ತೆ ವ್ಯಾಲಿಡಿಟಿ, ಇನ್ನೂ ಇಟ್ಕೊಂಡಿದ್ದೀನಿ ಆದರೆ. ಸೊ ಈ ರೀತಿ ಇದು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ತೊಗೊಳ್ತೀರಾ ಅವ್ರಿಗೆ, ಏನಾದರೂ ಪೇರೆಂಟ್ಸ್ಗಳು ಗಿಫ್ಟ್ ಮಾಡ್ತೀರಾ ಅಂದರೆ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ. ಈ ಥರ ಇರೋದ್ರಿಂದ ನಿಮಗೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಈಸ್ ಮೈ ಅನದರ್ ಮೈಕಲ್ ಕಾರ್ಸ್ ಬ್ಯಾಗ್. ಸೊ ಈ ರೀತಿ ಏನಾದರೂ ಒಂದು ವಿಶೇಷತೆ ಇರುತ್ತೆ ನನ್ನ ಬ್ಯಾಗ್ ತೊಗೊಳ್ಳೋದಾದರೆ. ಏನಾದರೂ ನನ್ನ ಜೀವನದಲ್ಲಿ ಒಂದು ಖುಷಿ ತರುವಂಥ ಸಂಗತಿಗಳಿದ್ದರೆ ಮಾತ್ರ ನಾನು ಈ ಥರ ಬ್ಯಾಗ್ಗಳಿಗೆ ನಾನು ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಸ್ವಲ್ಪ ಹೈ ಬಡ್ಜೆಟ್ ಅಂತ ಅಂದಾಗ ಏನಾದರೂ ಒಂದು ಇರಬೇಕು, ಮೋಟಿವೇಶನ್ ಇಟ್ಕೊಂಡಿರ್ತೀನಿ, ಅದು ಸಿಗಬೇಕು, ಇದು ಸಿಗಬೇಕು, ಇದು ಸಿಕ್ಕರೆ ತೊಗೊಳ್ತೀನಿ. ಆ ರೀತಿ ನಾನು ನನ್ನ ಬ್ಯಾಗ್ ಕಲೆಕ್ಷನ್ಸ್ನ ಮಾಡಿರೋದು ಇಲ್ಲಿವರೆಗೂ ನನ್ನ ಜರ್ಮನಿಲಿ. ಸೊ ಈ ರೀತಿ ಕಾಣಿಸುತ್ತೆ. ಇದು ಹಿಂಗೆ ಹಾಕೊಬೋದು ಅಥವಾ ಹೀಗೂ ಹಾಕೋಬೋದು. ಇದನ್ನ ಹಾಕೊಂಡು ಹಿಂಗೆ ಓಡ್ತಾ ಇರ್ತೀನಿ ನಾನು ಏರ್ಪೋರ್ಟಲ್ಲಿ. ಸೊ ತುಂಬ ಈಸಿ ಟು ಕ್ಯಾರಿ ಎಲ್ಲ ಥಿಂಗ್ಸ್ನ ನಾವು ಇದರೊಳಗಡೆ ಆರಾಮಾಗಿ ಇಟ್ಕೊಂಡು ಹೋಗೋ ಅಂಥ ಈಸಿ ಗೋ ಟು ಬ್ಯಾಗ್ ಅಂದರೆ ಇದೆ. ಸೊ ನಂದು ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ನನಗೆ ನಮ್ಮ ಕಂಪನಿಯಲ್ಲಿ ಬೋನಸ್ ಅಂತ ಕೊಟ್ಟರು. ಸೊ ಆ ಬೋನಸ್ ಕೊಟ್ಟಿದ್ದ ವಿಶೇಷತೆ ಬಂದುಬಿಟ್ಟು ಎಕ್ಸಾಕ್ಟ್ಲಿ ನಮಗೆ ಯಾವಾಗ ಕೊಡ್ತಾರೆ, ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಟೈಮಲ್ಲೇ ಕೊಟ್ಟರು. ಬಂತು ಬೋನಸ್ಸು, ಈ ಕಡೆ ಹೋಯ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಹೋಯ್ತು. ಎಲ್ಲಿಗೆ ಟಡಾ. ಸೊ ಈ ಬ್ಯಾಗ್ ತೊಗೊಂಡೆ ಫ್ರೆಂಡ್ಸ್ ನಾನು, ಇದು ಕೋಚ್ದು. ಸೊ ನನಗೆ ಈ ಥರ ಒಂದು ಸ್ಮಾಲ್ ಆ್ಯಂಡ್ ಸ್ಟೈಲಿಶ್ ಆಗಿರಬೇಕಂತ ಅಂದ್ಕೊಂಡೆ ನಾನು. ಇಲ್ಲಿಗೆ ಇಷ್ಟಕ್ಕಾಗೋ ಥರ ಹೀಗೆ ಸ್ವಲ್ಪ ಹಾಗೆ ಫ್ಯಾಷನ್ ಆಗಿರಲಿ ಅಂತ ಈ ರೀತಿ ತಗೊಂಡೆ. ಎಲ್ಲ ನನಗಿಂತ ಸ್ವಲ್ಪ ದೊಡ್ಡದು ಅನ್ನಿಸ್ತಿತ್ತು ಮತ್ತು ಚೆನ್ನಾಗೂ ಇರ್ತಿರ್ಲಿಲ್ಲ ಮೈಕಲ್ ಕಾರ್ಸಲ್ಲೆಲ್ಲ ನೋಡಿದಾಗ ನನಗೆ ಗೆಸ್ಸಲ್ಲೆಲ್ಲ. ಬಟ್ ಕೋಚಲ್ಲಿ ನಾನು ನೋಡಿದ ತಕ್ಷಣ ಇಷ್ಟ ಆಗಿದ್ದಂದರೆ ಈ ಬ್ಯಾಗು. ಸೊ ನಾನು ಇದನ್ನು ತಗೊಂಡೆ. ಇದು ಕೂಡ ಡಸ್ಟ್ ಬ್ಯಾಗಲ್ಲಿ ನಾನು ಪ್ರಿಸರ್ವ್ ಮಾಡಿದ್ದೆ. ಈಗ ಡಸ್ಟ್ ಬ್ಯಾಗ್ ಎಲ್ಲೋಯ್ತೋ ಗೊತ್ತಿಲ್ಲ ಶಿವ, ಗೋವಿಂದ. ಬಟ್ ಹುಡುಕಬೇಕು. ಬಿಕಾಸ್ ಇದ್ರ ಡಿಸೈನು ಅಥವಾ ಏನು ಇದಾಗಬಾರ್ದು ಅಂದರೆ ನಮಗೆ ಏನು ಕೊಟ್ಟಿರ್ತಾರೆ ಡಸ್ಟ್ ಬ್ಯಾಗಲ್ಲಿ, ಅದೇ ಬ್ಯಾಗಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಈ ರೀತಿ ಬರುತ್ತೆ ಫಿನಿಶಿಂಗು, ನೀವು ನೋಡ್ಬೋದು. ಸಖತ್ ಕ್ಲಾಸಿ ಲುಕ್ ಇದೆ, ಎಷ್ಟು ಚೆನ್ನಾಗಿದೆ ಲುಕ್ಕು. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಥರ ಬಟ್ಟೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಸೊ ಇದು ಒಳಗೆ ಹೇಗಿದೆ ನೋಡಿ. ಈ ಬ್ಯಾಗ್ ಎಷ್ಟು ಚಿಕ್ಕದಿರುತ್ತೆ, ಇಟ್ಕೊಂಡು ಹೋಗ್ಬೋದಾ ಅಂತ ಎಲ್ಲ ಗಂಡು ಮಕ್ಕಳು ಕೇಳ್ತಿರ್ತಾರೆ. ಓಕೆನಾ, ಅವರಿಗೆ ನಾನು ಉತ್ತರ ಇದನ್ನು ಹಾಕ್ಕೊಂಡು ಹೋಗೇ ತೋರಿಸ್ತೀನಿ. ನಂಬ್ತೀರಾ ಬಿಡ್ತೀರಾ, ಈ ಬ್ಯಾಗಲ್ಲಿ ನಾನು ಇಷ್ಟಿದೆ ಸ್ಪೇಸ್. ಓಕೆನಾ, ಈ ಸ್ಪೇಸಲ್ಲಿ ನಿಜ ಎಲ್ಲ ಇಟ್ಕೊಳ್ಬೋದು ಫ್ರೆಂಡ್ಸ್. ನಮ್ಮ ವ್ಯಾಲೆಟ್ ಆಗಿರ್ಬೋದು, ನಮ್ಮದು ಪವರ್ ಬ್ಯಾಂಕ್ ಜೊತೆಗೆ ನನ್ನ ಒಂದು ಮೊಬೈಲ್ನೂ ಇಟ್ಕೊಳ್ಬೋದು. ಸೊ ಇನ್ನೇನು ಬೇಕು, ನಮ್ಮದು ಮಸ್ಟ್ ಥಿಂಗ್ಸ್, ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಅಷ್ಟೇ ಅಲ್ವಾ ನಮಗೆ ಬೇಕಿರೋದು ಇಟ್ಕೊಳ್ಳೋದಕ್ಕೆ ಬ್ಯಾಗಲ್ಲಿ. ಆ್ಯಂಡ್ ಈ ಬ್ಯಾಗಲ್ಲಿ ಅದೆಲ್ಲದನ್ನು ಇಟ್ಕೊಳ್ಬೋದು. ಸೊ ಐ ವಾಸ್ ವೆರಿ ಹ್ಯಾಪಿ. ಇಷ್ಟು ಚಿಕ್ಕ ಬ್ಯಾಗಲ್ಲಿ ಎಷ್ಟು ಲೈಟ್ ವೇಟ್ ಆ್ಯಂಡ್ ಈಸಿ ಟು ಕ್ಯಾರಿ ಇದೆ. ಆ್ಯಂಡ್ ಈ ಬ್ಯಾಗಲ್ಲಿ ನಮ್ಮದೆಲ್ಲ ಇಂಪಾರ್ಟೆಂಟ್ ವಸ್ತುಗಳನ್ನ ಇಟ್ಕೋಬೋದು ಅಂದರೆ ಮತ್ತೆ ಇನ್ನೇನು ಬೇಕು ಹೇಳಿ ಫ್ರೆಂಡ್ಸ್. ಸೊ ಇದೊಂದು ಒಳ್ಳೆ ಏನಂತ ಹೇಳ್ತಾರೆ, ನನಗೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಮೆಮೊರಬಲ್ ಆಗಿರುತ್ತೆ. ಇದೇ ಥರನೇ ನಾನು ಎಲ್ಲ ಬ್ಯಾಗ್ನ ತೊಗೊಂಡಿರೋದು. ಸೊ ಅದು ನನಗೆ ಆ ಬ್ಯಾಗ್ ನನಗೆ ತುಂಬ ಮೆಮೊರಬಲ್ ಆಗಿರುತ್ತೆ. ಮತ್ತು ಅದನ್ನು ನೀಟಾಗಿ ನಾನು ನೋಡ್ಕೊತೀನಿ. ಬಿಕಾಸ್ ಯಾವುದೋ ಒಂದು ವಿಶೇಷತೆ
ಯಾವುದೋ ಒಂದು ಒಕೇಶನಾಗಿ ತೊಗೊಂಡಿರ್ತೀನಿ. ಸೊ ಅದು ನನ್ನ ಜೀವನದಲ್ಲಿ ಏನೋ ಒಂದು ಬಿಗ್ ಮೈಲ್ ಸ್ಟೋನ್ ಆಗಿರುತ್ತೆ, ಆವಾಗ ತೊಗೊಂಡಿರ್ತೀನಿ. ಸೊ ಸೊ ಅದನ್ನು ನಿಮ್ಮ ಜೊತೆ ಎಲ್ಲರಿಗೂ ಶೇರ್ ಮಾಡ್ಕೊತಾ ಇದ್ದೀನಿ ಈ ಮೂಲಕ. ಏನು ತುಂಬ ಹೊಗಳ್ಕೊತಾ ಇದ್ದೀನಿ ಅಂತೆಲ್ಲ ಅಂದ್ಕೋಬೇಡಿ. ನಾನು ಈ ರೀತಿ ಯಾವುದೇ ಒಂದು ಸ್ಪೆಂಡ್ ಮಾಡ್ತೀನಿ ಒಂದು ಮನಿನ ಅಂದರೆ ಅದಕ್ಕೊಂದು ಹಿಂದೆ ಇದೇ ರೀತಿ ಎಲ್ಲ ಏನಂತ ಹೇಳ್ತಾರೆ ಮೈಲ್ ಸ್ಟೋನ್ಸ್ ಇರುತ್ತೆ, ಅಥವಾ ಏನೋ ಒಂದು ನನ್ನ ಒಂದು ಗೋಲ್ಸ್, ಶಾರ್ಟ್ ಗೋಲ್ಸ್ ಅಂತ ಹೇಳ್ತಾರೆ, ಫ್ಯಾಷನ್ ಗೋಲ್ಸು, ಶಾರ್ಟ್ ಗೋಲ್ಸು. ಸೊ ಆ ಗೋಲ್ಸ್ನ ಈ ರೀತಿ ಇಟ್ಕೊಂಡು ನಾನು ಅದನ್ನು ಏಮ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ಸೊ ತಡ ಮಾಡಿದೆ, ಬನ್ನಿ ಜಾಸ್ತಿ ಕುಯ್ತಾ ಇದ್ದೀನಿ ಪಿಟೀಲ್ ಕುಯ್ಯೋ ಥರ. ನೆಕ್ಸ್ಟ್ ಬ್ಯಾಗಿಗೆ ಹೋಗೋಣ. ಯಾವುದಪ್ಪ ಅಂದರೆ ಈ ಥರ ಕ್ಯಾರಿ ಬ್ಯಾಕ್ ಪ್ಯಾಕ್ ಬೇಕಿತ್ತು ನನಗೆ. ಸೊ ಇದು ಬಂದುಬಿಟ್ಟು ಮೈಕಲ್ ಕೋರ್ಸ್ದು. ಸೊ ನೋಡ್ಬೋದು ಈ ರೀತಿ ಬರುತ್ತೆ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. 2-3 ಕಲರಲ್ಲಿ ಸ್ಟೋರಲ್ಲಿ ಬಹಳ ಕನ್ಫ್ಯೂಷನ್ ಆಯಿತು ಯಾವ್ದು ತೊಗೊಳ್ಳಿ ಅಂತ. ಬಟ್ ಮೈಕಲ್ ಕೋರ್ಸ್ದು ಸ್ಟ್ಯಾಂಡರ್ಡ್ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ನನ್ನ ಟೋಟೆ ಬ್ಯಾಗ್ ಆಯಿತು, ಮತ್ತು ಸ್ಲಿಂಗ್ ಬ್ಯಾಗ್ ಆಯಿತು, ಶೋಲ್ಡರ್ ಬ್ಯಾಗ್ ಕೂಡ ಆಗಿದೆ, ಸ್ಮಾಲ್ ಶೋಲ್ಡರ್ ಬ್ಯಾಗ್ ಕೂಡ. ಸೊ ಇನ್ನೊಂದು ಏನಪ್ಪ ಉಳಿತು ಅಂದರೆ ನನಗೆ ಬ್ಯಾಕ್ ಪ್ಯಾಕು. ಸೊ ಇದು ನಂಗೆ ಒನ್ ಆಫ್ ಮೈ ಫ್ರೆಂಡ್ ಜರ್ಮನಿಯಲ್ಲಿ ನನಗೆ ಇದು ಗಿಫ್ಟ್ ಮಾಡಿತ್ತು. ಸೊ ಹಾಗಾಗಿ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ಈ ರೀತಿ ಕಾಣಿಸುತ್ತೆ. ಸೊ ಈ ಬ್ಯಾಗಲ್ಲಿ ಕೂಡ ಅವ್ರು ಏನೇನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಹಾಕಿ ಅದನ್ನು ತುಂಬಿ ಇಟ್ಟಿದ್ದೀನಿ. ಈ ವಿಚಾರದಲ್ಲಿ ಮಾತ್ರ ಐ ಆಮ್ ಗುಡ್ ಗರ್ಲ್. ಸೊ ಈ ಥರ ಕೊಟ್ಟಿರ್ತಾರೆ, ಎಲ್ಲನೂ ಹಾಕಿ ಇಟ್ಟಿರ್ತೀನಿ. ನೋಡ್ಬೋದು ನೀವು, ಈ ರೀತಿ ಸ್ಪೇಸ್ ಇಷ್ಟಿದೆ ಈ ಥರ. ಸೊ ಇದ್ರ ಒಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಏನಾದರೂ ಚಿಕ್ಕದಾಗಿ ಕಾಡು ಗೀಡು ಇಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಜಿಪ್ ಇದೆ ನೋಡೋಣ, 2 ಜಿಪ್ ಇದೆ ನೋಡಿ, ಇಷ್ಟು ಸ್ಪೇಸ್ ಇದೆ. ನಂಬ್ತೀರಾ ಬಿಡ್ತೀರಾ, ಈ ಬ್ಯಾಗ್ ನಿಮಗೆ 1 ಡೇ ಟ್ರಿಪ್ 2 ಡೇ ಟ್ರಿಪ್ಗೆಲ್ಲ ನೀವು ಹೋಗ್ತೀರಾ ಅಂದರೆ 1 ಡೇ ಟ್ರಿಪ್ಗೆ ಹೋಗ್ತೀರಾ ಅಂದರೆ ಸ್ಮಾಲ್ ವಾಟರ್ ಬಾಟಲ್ ಇಟ್ಕೊಳ್ಬೋದು. ಆಮೇಲೆ ಎಲ್ಲ ಥರ ನಿಮ್ಮದು ಸ್ಮಾಲ್, ನಾನು ನಂಬ್ತೀರಾ ಬಿಡ್ತೀರಾ ಸ್ವಿಟ್ಜರ್ಲ್ಯಾಂಡ್ಗೆ ಇದನ್ನೇ ತೊಗೊಂಡೋಗಿದ್ದು. ಇದ್ರೊಳಗಡೆ ನಂದು ಸ್ಯಾನಿಟರಿ ಥಿಂಗ್ಸ್ ಏನೇನಿರುತ್ತೆ ಅದನ್ನು ಇಟ್ಕೊಂಡಿದ್ದೆ. ಆಮೇಲೆ ನಂದು ಮೇಕಪ್ ಥಿಂಗ್ಸ್ನು ಇಟ್ಕೊಂಡಿದ್ದೆ, ವಾಟರ್ ಬಾಟಲ್ ಇಟ್ಕೊಂಡಿದ್ದೆ, ಪವರ್ ಬ್ಯಾಂಕು, ನನ್ನ ಗಿಂಬಲ್ ಕೂಡ ಇಟ್ಕೊಂಡಿದ್ದೆ. ಈ ಒಂದು ಬ್ಯಾಗಲ್ಲಿ ನಾನು ಅಷ್ಟೆಲ್ಲ ಕ್ಯಾರಿ ಮಾಡಿದ್ದೀನಿ ಅಂದರೆ ನಂಬೋಕ್ಕಾಗುತ್ತಾ? ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೆಂಡ್ಸ್, ಈ ಬ್ಯಾಗ್ ಅಷ್ಟು ಕ್ಯಾರಿ ಮಾಡುತ್ತೆ. ಈ ಮುಂದ್ಗಡೆ ನಂದು ಏನೇನೆಲ್ಲ, ಈಗ ನಾನು ನಾಸಿಯಾ ಥರ ಬಂದರೆ ನೋಡಿ, ಇಲ್ಲಿ ಈಗಲೂ ಇದೆ ಟಿಕ್ ಟ್ಯಾಕ್ ಆಗಿರ್ಬೋದು, ನನ್ನ ಅಡ್ಯಾಪ್ಟರ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ನೋಡಿ ಈ ರೀತಿ ಎಲ್ಲ ಇಟ್ಕೊಳ್ಬೋದು. ಸೊ ನಿಶ್ಚಿಂತೆಯಿಂದ ಹೋಗಿ ಪರ್ಚೇಸ್ ಮಾಡಿ ನೀವು ಏನಾದರೂ ತೊಗೊಳ್ಬೇಕು ಅನ್ನೋದಿದ್ದರೆ ಈ ಬ್ಯಾಗ್ಸ್ಗಳಿಗೆ ನಿಜ ನೀವು ಇನ್ವೆಸ್ಟ್ ಮಾಡ್ಬೋದು. ನೋಡೋದಕ್ಕೆ ಪುಟ್ಟದಾಗಿರುತ್ತೆ, ಬಟ್ ನಿಜ ಇದರಲ್ಲಿ ಎಷ್ಟೊಂದು ಇಟ್ಕೊಳ್ಬೋದು. ಸೊ ಇದು ನನ್ನ ಇನ್ನೊಂದು ಮೈಕಲ್ ಕೋರ್ಸಲ್ಲಿ ಆ್ಯಡಪ್ ಆಗುತ್ತೆ. ಸೊ ಎಲ್ಲ ಸರಿಯಾಗಿ ದುಡ್ಡು ಹೋಗಿದೆ, ಗೋವಿಂದ ಗೋವಿಂದ ಅಂತ. ಎಲ್ಲೋಯ್ತು ನನ್ನ ದುಡ್ಡೆಲ್ಲ, ಎಲ್ಲಿ ಹೋಗಿದೆ ಫ್ರೆಂಡ್ಸ್? ಗೊತ್ತಾ, ಜೀವನದಲ್ಲಿ ಅಷ್ಟು ಕಷ್ಟಪಟ್ಟು ದುಡಿತೀವಂತೆ, ನಮಗೆ ಖುಷಿ ಬರ್ಸೋ ಅಂತ ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ ಫ್ರೆಂಡ್ಸ್. ಸೊ ದುಡಿಯೋದೇ ತಿನ್ನೋದಕ್ಕೆ, ಮಜಾ ಮಸ್ತಿ ಮಾಡೋದಕ್ಕೆ. ಸೊ ಬರೀ ಮಜಾ ಮಸ್ತಿನೂ ಮಾಡಬಾರ್ದು, ಹಾಗೆ ನಮ್ಮ ಫಿನಾನ್ಷಿಯಲ್ ಗೋಲು ಮತ್ತು ಇಟ್ಕೊಳ್ಬೇಕಾಗುತ್ತೆ. ನಾವು ಇಷ್ಟು ಸಾಧನೆ ಮಾಡಿದ್ರೆ ಇದು ತೊಗೊಬೇಕು, ಇದು ಮಾಡಿದ್ರೆ ಅದು ತೊಗೋಬೇಕು ಅಂತ. ಸೊ ನಾನು ಇದನ್ನೆಲ್ಲ ತೋರಿಸಿದ ತಕ್ಷಣ ನೀವು ಅರಳೋ ಮರಳೋ ಅಂತ ಹೋಗ್ಬಿಟ್ಟು ರಪ್ ಅಂತ ಹೋಗಿ ಪರ್ಚೇಸ್ ಮಾಡೋದಕ್ಕೂ ನಂಗೆ ಇಷ್ಟ ಆಗಲ್ಲ. ನನಗೆ ಬ್ಯಾಡ್ ಇನ್ಫ್ಲುಯೆನ್ಸರ್ ಆಗೋದಕ್ಕೆ ಟ್ಯಾಗ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ನಾನು ನಿಮಗೆ ಹೇಳಿದ್ದೀನಿ, ನನ್ನ ಮೈಲ್ ಸ್ಟೋನ್ ಶಾರ್ಟ್ ಟರ್ಮ್ ಗೋಲ್ಸ್ ಈಕ್ವಲ್ ಟು ಫ್ಯಾಷನ್ ಗೋಲ್ಸ್ ಅಂತ. ಈ ಥರ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡಿರ್ತೀನಿ, ಸಾಧನೆ ಇದೇನೋ ಮಾಡಿದರೆ ಮಾತ್ರ ನೀವು ತೊಗೊಳ್ಬೋದು ಅಂತ. ಅದ್ರ ಮೂಲಕನೇ ನಾನು ತೊಗೊಂಡಿದ್ದೀನಿ, ನೀವು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀರಾ. ಸೊ ಯಾಕಂದರೆ ಎಲ್ಲರೂ ಗೊತ್ತು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾವು ಮೇಲೆ ಬರಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಒಂದೊಂದು ಸ್ವಲ್ಪ ದುಡ್ಡಿಗೂ ನಮಗೆ ಯೋಚನೆಗಳಿರುತ್ತೆ. ಆಮೇಲೆ ಏನಂತ ಹೇಳ್ತಾರೆ, ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹೋಗಿ ರಪ್ ಅಂತ 15,000 20,000 ನಾವು ಒಂದು ಬ್ಯಾಗಿಗೆ ನಾವು ಇಡೋದಕ್ಕಾಗಲ್ಲ. ಸೊ ಹಂಗೆ ಇಡ್ತಾ ಇದ್ದೀವಿ ಅಂದರೆ ಅದು ಅಷ್ಟೇ ಬೆಲೆ ಇದೆ ಫ್ರೆಂಡ್ಸ್. ನಿಜ, ಒಳ್ಳೆ ಲೆದರು, ಏನೂ ಆಗಿಲ್ಲ, ತುಂಬ ಸರಿ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ 1 ವರ್ಷ ಆಯ್ತಾ ಬಂತು. ನೋಡೋಣ, ವಾರಂಟಿ ಇದೆ, ಎಷ್ಟು ವರ್ಷ ಯೂಸ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ನಾನು ಫಸ್ಟು ತೊಗೊತಾ ಇದ್ದೆ ಎಲ್ಲ ಥರ ಬ್ಯಾಗ್ಸ್ ನೋಡಿದ್ದು ಎಲ್ಲ ಯಾವುದೋ ಚೆನ್ನಾಗಿದೆ ಆ ಥರನೂ ತೊಗೊಂಡಿದ್ದೀನಿ, ತೋರಿಸ್ತಾ ಬರ್ತೀನಿ. ಜರ್ಮನಿಲಿ ಇರೋ ಕಾರಣದಿಂದ ನನಗೆ ಅಷ್ಟೊಂದು ಬ್ಯಾಗ್ನ ಇಂಡಿಯಾಯಿಂದ ಕ್ಯಾರಿ ಮಾಡೋಕ್ಕಾಗಿಲ್ಲ. ಸೊ ಇಂಡಿಯಾದಲ್ಲಿ ಕೂಡ ನನ್ನ ಹತ್ರ 2 ಮೈಕಲ್ ಕೋರ್ಸ್ ಬ್ಯಾಗ್ ಇದೆ ಇನ್ನು. ಆಮೇಲೆ ಝೌಕಿಂದನೂ ನಾನು ಪರ್ಚೇಸ್ ಮಾಡಿದ್ದೀನಿ. ಝೌಕ್ ಕೂಡ ನಂಬ್ತೀರಾ ಬಿಡ್ತೀರಾ, ಆಂಟಿ ಬ್ಯಾಗ್ ಥರ ಇದೆ ಅದು. ಆಂಟಿ ಬ್ಯಾಗ್ ಥರ ಅಂದರೆ ಹಿಂಗೆ ಹಾಕೊಳ್ತಾರಲ್ಲ, ಆಂಟಿ ಬ್ಯಾಗ್ ಅಂತ ಹೇಳ್ತಾ ಇದ್ದೀನಿ, ಟೋಟೆ ಬ್ಯಾಗ್ ಅಂತಾರಲ್ಲ ಅದು. ಸೊ ಅದು ಪ್ರಾಬಬ್ಲಿ ನಾನು ಈ ಸರಿ ಇಂಡಿಯಾಗೆ ಹೋದಾಗ ಇಟ್ಟು ಬಂದಿದ್ದೀನಿ ಮನೇಲಿ.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದನ್ನು ಎಷ್ಟು ಇಟ್ಕೊಂಡು ಕ್ಯಾರಿ ಮಾಡ್ತಿದ್ದೆ ಗೊತ್ತಾ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ನಮ್ಮ ಮನೇಲಿ ಅಡುಗೆ ಸಾಮಾನು ಏನೇನೆಲ್ಲ ಉಳಿದಿರುತ್ತೆ, ಹಾಲಾಗಿರ್ಬೋದು, ಮೊಸರು ಆಗಿರ್ಬೋದು, ಕೊತ್ತಂಬರಿ, ಎಲ್ಲ ಥರ ತರಕಾರಿ ಮಿಕ್ಕಿರೋದೆಲ್ಲ ಅದರೊಳಗೆ ತುಂಬ್ಕೊಂಡು ಹೋಗ್ತಾ ಇದ್ದೆ ನಾನು, ವಿತ್ ಈವನ್ ನೋಟ್ಬುಕ್ಸು. ಸೊ ಕೆಲವು ನನ್ನ ಬ್ಯಾಗ್ ನಿಜ ಹೇಳ್ತೀನಿ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ತುಂಬೋದು. ಸೊ ಅದರಲ್ಲಿ ಝೌಕ್ ಬ್ರ್ಯಾಂಡ್ ಕೂಡ ನಂಗೆ ತುಂಬ ಇಷ್ಟ ಆಗಿದೆ. 2 ಥರ ಝೌಕ್ ಬ್ರ್ಯಾಂಡ್ನ ನಾನು ಇಂಡಿಯಾಯಿಂದ ತೊಗೊಂಡು ಬಂದೆ. ನಂಬ್ತೀರಾ ಬಿಡ್ತೀರಾ, ಹಿಂಗೆ ಏರ್ಪೋರ್ಟಲ್ಲಿ ಇಟ್ಕೊಂಡು ಬರೋದಕ್ಕೆ ನಮಗೆ ಸ್ವಲ್ಪ ಅಡೆತಡೆಗಳು ಇರ್ತವೆ ಬ್ಯಾಗ್ ರೆಸ್ಟ್ರಿಕ್ಷನ್ಸಿಂದ. ಸೊ ನಾನು ಝೌಕ್ ಬ್ಯಾಗ್ ಒಳಗೆ ನನ್ನ ಇನ್ನೂ ಒಂದು ಕೆಪ್ರೀಸ್ ಬ್ಯಾಗ್ನ ಇಟ್ಕೊಂಡು ಬಂದಿದ್ದೀನಿ ಅಂದರೆ ಯೋಚನೆ ಮಾಡಿ. ಈ ಬ್ಯಾಗ್ನ ಒಳಗಿಟ್ಟು ಝೌಕ್ ಬ್ಯಾಗ್ ಮೇಲೆ ಇಟ್ಕೊಂಡು ಇದ್ರೊಳಗೆ ಎಲ್ಲನೂ ತುಂಬ್ಕೊಂಡು ಬಂದಿದ್ದೀನಿ. ಸೊ ಹೇಳಕ್ಕೆ ಬಂದೆ ಅಂದರೆ ಯಾವ ಬ್ಯಾಗ್ನ ನಾವು ಕಂಡಮ್ ಮಾಡೋಂಗಿಲ್ಲ ನಿಜ. ನೋಡಿ, ಈ ಕ್ಯಾಪ್ರೀಸ್ ಬ್ಯಾಗ್ ಬಂದುಬಿಟ್ಟು ಇಷ್ಟು ಕೆಪಾಸಿಟಿ ಇದೆ, ಎಷ್ಟೊಂದು ಜಿಪ್ಸ್ ಇದೆ. ಸೊ ನಂದು ಯಾವ ಥರ ಥಿಂಗ್ಸ್ನ ಇಟ್ಕೊಂಡಿದ್ದೆ, ಎಲೆಕ್ಟ್ರಾನಿಕ್ ಥಿಂಗ್ಸ್ನ. ಸೊ ಬೇಕಾದ್ರೆ ಅವ್ರು ತೋರಿಸ್ಬೋದಲ್ಲ ಇಮಿಡಿಯೇಟ್ ಅನ್ನೋದಕ್ಕೋಸ್ಕರ ಆದಷ್ಟು ನಾವು ನಮ್ಮ ಕ್ಯಾರಿ ಬ್ಯಾಗ್ಗಳು, ಸ್ಮಾಲ್ ಬ್ಯಾಗ್ಸಲ್ಲಿ ನಾವು ಅದನ್ನೇ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಎಲ್ಲ ಫ್ರೂಟ್ಸು, ಅಲ್ಲಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ, ಹೊಟ್ಟೆ ಹಸಿದ್ರೆ ಮಾತ್ರ ಅಂಥವೆಲ್ಲ ಇಟ್ಕೊಂಡಿರ್ತೀವಿ. ಸೊ ಎಲ್ಲ ತುಂಬ ಎಲೆಕ್ಟ್ರಾನಿಕ್ಸ್, ಯಾಕಂದರೆ ಫಸ್ಟ್ ಟೈಮ್ ಬರ್ತಾ ಇದ್ದೆ, ತುಂಬ ಚಾರ್ಜರ್ಸ್, ಅಡಾಪ್ಟರ್ಸ್ ಎಲ್ಲ ಇಟ್ಕೊಬೇಕಾಗಿತ್ತು. ಸೊ ಇಲ್ಲೊಂದು ಈ ಥರ ನಿಮಗೆ ಸೈಡ್ ಜಿಪ್ ಇರುತ್ತೆ ಇದರಲ್ಲಿ. ಆಮೇಲೆ ಈ ಥರ ಒಂದು ಕಂಪಾರ್ಟ್ಮೆಂಟ್ ಇದೆ, ಮಧ್ಯಲ್ಲೂ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದು ಕ್ಯಾಪ್ರೀಸ್ ಇಂಡಿಯಾಲೇ ತೊಗೊಂಡಿದ್ದು ನಾನು, ಸೆಂಟ್ರಲ್ ಮಾಲಲ್ಲಿ. ಸೊ ಜಯನಗರ್ ಸೆಂಟ್ರಲ್ ಮಾಲಲ್ಲಿ ತೊಗೊಂಡಿದ್ದು. ಡಿಸೆಂಬರ್ ಟೈಮಲ್ಲಿ ಆಫರ್ಸ್ ಇರುತ್ತೆ ಫ್ರೆಂಡ್ಸ್ ಸೆಂಟ್ರಲ್ ಮಾಲಲ್ಲಿ. ಸೊ ದಯವಿಟ್ಟು ನೀವು ಆ ಟೈಮಲ್ಲಿ ಹೋಗ್ಬಿಟ್ಟು ನೋಡಿ, ಸ್ವಲ್ಪ ಕಡಿಮೆ ನಿಮ್ಮ ಬಜೆಟಲ್ಲಿ ಸಿಗುತ್ತೆ ನೋಡ್ತಾ ಇದ್ರೆ. ಸೊ ನಾನಲ್ಲಿ ಇಲ್ಲಿ ತೊಗೊಂಡಿದ್ದು ಆವಾಗ. ಇಲ್ಲಿ ನಮಗೆ 2 ಥರ ಕಂಪಾರ್ಟ್ಮೆಂಟ್ ಇದೆ, ಮತ್ತು ಈ ಕಡೆ ನೋಡ್ಬೋದು. ಸೊ ಇಷ್ಟು ಕಂಪಾರ್ಟ್ಮೆಂಟ್ ಆ್ಯಂಡ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಆರಾಮಾಗಿ ಎಲ್ಲನೂ ತುಂಬ್ಕೊಂಡು ಬಂದೆ. ಹಿಂದೇನೂ ಒಂದು ಜಿಪ್ ಇದೆ ನಮಗೆ, ನೋಡ್ಬೋದು ನೀವು. ಈ ಜಿಪ್ಪಲ್ಲಿ ನೋಡಿ ಯಾವ ಕಾಲದ ಸ್ನಿಕ್ಕರೋ ಗೊತ್ತಿಲ್ಲ, ಇನ್ನೂ ಹಾಗೆ ಇದೆ. ಇದನ್ನು ತಿಂದರೆ ನಾನು ಕೈಲಾಸಕ್ಕೆ ಹೋಗ್ಬಿಟ್ಟಿರ್ತೀನಿ ಇವಾಗ, ನೋಡಬೇಕು ಎಕ್ಸ್ಪೈರಿ ಡೇಟ್ನ. ಸೊ ಹಿಂಗೆ ಇಟ್ಕೊಂಡು ಬಂದಿರ್ತೀನಿ ಏರ್ಪೋರ್ಟಿಗೆ ಬಂದಾಗ. ಸೊ ಈ ಥರ ಬ್ಯಾಗ್ಗಳು ಏರ್ಪೋರ್ಟಲ್ಲಿ ನಮಗೆ ನಿಜ ಲೈಫ್ ಸೇವಿಯರ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇನ್ನೊಂದು ಕಂಪಾರ್ಟ್ಮೆಂಟ್ ಮುಂದೆ. ಸೊ ಎಷ್ಟು ಕಂಪಾರ್ಟ್ಮೆಂಟ್, 1, 2ನೇ ಕಂಪಾರ್ಟ್ಮೆಂಟಲ್ಲಿ ಈ ರೀತಿ ಮಧ್ಯದಲ್ಲಿ ಒಂದು ಜಾಗ, ಮತ್ತು ಅದರೊಳಗಡೆ ಒಂದು ಜಿಪ್ಪು, ಈ ಕಡೆ ಒಂದು, ಈ ಕಡೆ ಒಂದು, ಹಿಂದೆನೂ ಒಂದು ಜಿಪ್ ಇದೆ. ಸೊ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆ್ಯಂಡ್ ಸೂಪರ್ ಏನಂತಾರಲ್ಲಿ ಡಿಸೈನಲ್ಲಿ ಒಂದು ಒಳ್ಳೆ ಮಸ್ತ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಯೂಶ್ವಲಿ ನಾನು ಯಾವ ರೀತಿ ಕ್ಯಾರಿ ಮಾಡ್ತೀನಿ ಅಂದರೆ ಈ ರೀತಿ ಹಾಕ್ಕೊಳ್ಬೋದು, ಬಟ್ ಅಷ್ಟು ನನಗೆ ಈ ರೀತಿ ಹಾಕ್ಕೊಂಡು ಹೋಗೋಕ್ಕೆ ಇಷ್ಟ ಆಗಲ್ಲ, ತುಂಬ ತೂಕ ಇರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ ಅಂತ. ನಾನು ಈ ರೀತಿಯೇ ನನಗೆ ಇದು ಇಟ್ಕೊಳ್ಳೋಕೆ ಸರಿ ಇದೆ. ಸೊ ಈ ರೀತಿಯೇ ನಾನು ಹಿಡ್ಕೊಂಡು ಹೋಗ್ತೀನಿ. ಸೊ ಇದು ಕ್ಯಾಪ್ರೀಸ್ ಬ್ಯಾಗ್ ಮಸ್ತಾಗಿದೆ ಫ್ರೆಂಡ್ಸ್, ಇದೆ ಅಂತ ಭಾಳ ಇಷ್ಟ ಆಯಿತು ನನಗೆ. ಯಾಕಂದರೆ ಇದು ನನ್ನ ಲೈಫ್ ಸೇವಿಯರು. ಫಸ್ಟ್ ಟೈಮ್ ನಾನು ಜರ್ಮನಿಗೆ ಬರುವಾಗ ಬರೋದೆಲ್ಲ ತುಂಬ್ಕೊಂಡು ಬಂದಿದ್ದೀನಿ ಇದರೊಳಗಡೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬ್ಯಾಗು ಇದು ಮಾರ್ಕ್ ಜಾಕೋಬ್ ಅಂತ ಬ್ರ್ಯಾಂಡು. ಇದರಲ್ಲೂ ಇದು ಜರ್ಮನಿಗೆ ಬರುವಾಗ ತೊಗೊಂಡಿದ್ದು. ಸೊ ಇದರೊಳಗೆ ನೀವು ನೋಡ್ಬೋದು ಈ ರೀತಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇದರ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದರೊಳಗೆ ಡಬ್ಬಿ ಒಳಗೆ ಏನಪ್ಪ ಇಟ್ಕೊಳ್ಳೋಕ್ಕಾಗುತ್ತೆ, ಮತ್ತೆ ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ. ಎಲ್ಲ ಬ್ಯಾಗುಗಳು ನನ್ನವು ನಿಜ ಕೆಪಾಸಿಟಿ, ಸಿಂಪಲ್ ಥಿಂಗ್ಸ್ ಏನೇನು ಇಟ್ಕೊಳ್ಳೋಕ್ಕಾಗುತ್ತೆ ಎಲ್ಲ ಇಟ್ಕೊಂಡಿದೆ. ಸೊ ಎಲ್ಲ ಬ್ಯಾಗ್ಸು ನನಗೆ ಲೈಫ್ ಸೇವಿಯರ್ ಅಂತಲೇ ಹೇಳ್ಕೊಬೋದು. ಸೊ ಈ ಬ್ಯಾಗ್ ಮಸ್ತಿದೆ, ಈ ರೀತಿ ಹ್ಯಾಂಗಿಂಗು ಹಿಂಗೆ ಹಾಕ್ಕೊಂಡು ಹೋಯ್ತಾ ಇರ್ಬೋದು ಆರಾಮಾಗಿ. ಬ್ಯಾಗ್ಗಳೆಲ್ಲ ಅದೊಂದು ವಿಶೇಷತೆ, ಹಿಂಗೆ ಹಾಕೊಂಡ್ಬಿಟ್ರೆ ನಮಗೆ ಟ್ರಬಲ್ಲೇ ಇಲ್ಲ, ಇನ್ನೊಂದು 2 ಕೈ ಲೋಡ್ ಇಟ್ಕೊಂಡು ಹೋಗ್ತಾ ಇರ್ಬೋದು. ಸೊ ಈ ಬ್ಯಾಗ್ ತೊಗೊಂಡಾಗ ಯೂಸ್ ಮಾಡಿ ತುಂಬ ಜರ್ಮನಿಯಲ್ಲಿ ಅಂದರೆ ಇದೆ. ಏನಪ್ಪ ಅಂದರೆ ಸ್ವಲ್ಪ ಬ್ಯಾಗ್ಗಳು ಇಂಡಿಯಾದಿಂದ ತಂದಿದ್ದೆ, ಈ ಸರಿ ಇಂಡಿಯಾಗೆ ಹೋದಾಗ ಮತ್ತೆ ಇಟ್ಟು ಬಂದುಬಿಟ್ಟೆ, ಯಾಕಂದ್ರೆ ಸುಮ್ಮನೆ ಲೋಡ್ ಯಾಕಪ್ಪ ಅಂತ. ಸೊ ಇಂಡಿಯಾದಲ್ಲಿ ತೊಗೊಂಡಿರೋ ಬ್ಯಾಗ್ಗಳು ಸ್ವಲ್ಪ ಇದ್ದಾವೆ, 2 ಮೈಕಲ್ ಕೋರ್ಸ್ದು, ಅಲ್ಲಿ ಹಂಗೆ ಅಟ್ಯಾಚ್ ಮಾಡಿರ್ತೀನಿ ಯಾವ ರೀತಿ ಲುಕ್ ಇರುತ್ತೆ ಅಂತ ಅಷ್ಟೇ. ಅದನ್ನು ನಾನು USA ತರಿಸಿದ್ದೆ ನನ್ನ ಫ್ರೆಂಡ್ಸ್ ಜೊತೆಗೆ. ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಅಂದರೆ ಅಂಥ ಏನೂ ಆಫರ್ಸ್ ಇರೋದಿಲ್ಲ ಫ್ರೆಂಡ್ಸ್, ಯೂಶ್ವಲಿ 20% ಅಷ್ಟೇ. ಎಲ್ಲರೂ ಅನ್ಕೊತೀರೋ 50% ಆಫರ್ ಇರುತ್ತೆ ಅಂತ. ಬ್ಲ್ಯಾಕ್ ಫ್ರೈಡೇ ಕಾನ್ಸೆಪ್ಟ್ ಇರೋದು USA ಇಲ್ಲಲ್ಲ. ಸೊ ನಾನು ಬ್ಲ್ಯಾಕ್ ಫ್ರೈಡೇ ತನಕ ಕಾಯ್ಕೊಂಡು ಕೂತಿದ್ದೆ. ಸೊ ಬಟ್ ನೀವು ಕಾಯ್ಕೊಂಡು ಕೂತ್ರೆ ಅದು ನಿಮಗೆ ಒಳ್ಳೆ ಆಫರ್ ಅಂತೂ ಸಿಗೋದಿಲ್ಲ. ನನ್ನ ವಿಡಿಯೋ ಲಿಂಕ್ ನೀವು ಹೋಗಿ ನೋಡ್ಬೋದು, ನಾನು ಏನೇನೆಲ್ಲ ಉಲ್ಸ್ಬರ್ಗ್ ಔಟ್ಲೆಟಲ್ಲಿ ತೊಗೊಂಡೆ ಅನ್ನೋದನ್ನು.
ವಿಡಿಯೋ ನಂದರಲ್ಲಿ ಆಲ್ರೆಡಿ ಇದೆ. ನಾನು ಎಷ್ಟು ಪರ್ಚೇಸ್ ಮಾಡಿದ್ದೀನಿ, ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಎಷ್ಟಿತ್ತು ರೇಟ್ ಅಂತ ಲೈವಾಗಿ ನೀವೇ ನೋಡ್ಬೋದು. ಸೊ ಅದಕ್ಕಿಂತ ಜರ್ಮನಿಯಲ್ಲಿ ನಾನು ಹೇಳೋದಾದರೆ ಜಾನ್ವರಿ ಡಿಸೆಂಬರ್ ಟೈಮಲ್ಲಿ ನಿಮಗೆ ತುಂಬ ಆಫರ್ಸ್ ಇರುತ್ತೆ. ಎಲ್ಲದನ್ನು ಡೀಲ್ಸ್ ಅಂದರೆ ಹಳೇದನ್ನೆಲ್ಲ ತೆಗೆದ್ಬಿಟ್ಟು ಅವ್ರು ವಸ್ತು ಹಾಕಕ್ಕೆ ಬರ್ತಿರ್ತಾರೆ ಅನಿಸುತ್ತೆ. ಸೊ ನಿಮಗೆ ಒಳ್ಳೆ 50% ಅಪ್ ಟು 40-50% ಡೀಲ್ ಬೇಕಂದರೆ ಇಟ್ಸ್ ಜಾನ್ ಟು ಡಿಸೆಂಬರ್ ನಾನು ನೋಡಿದ ಪ್ರಕಾರ. ಇಟ್ಸ್ ನಾಟ್ ಬ್ಲ್ಯಾಕ್ ಫ್ರೈಡೆ. ಸೊ ನೀವೇನಾದರೂ ತೊಗೊತಿದ್ದೀರಾ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಜಾನ್ ಟು ಡಿಸೆಂಬರ್ ಹೋಗಿ. ಬಟ್ ಬ್ಲ್ಯಾಕ್ ಫ್ರೈಡೇನೂ ಬಿಡಬೇಡಿ, ವಿಸಿಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ. ಸೊ ಬನ್ನಿ, ಇವಾಗ ಜಾಸ್ತಿ ಮಾತಾಡಿದ್ದಾಯಿತು. ಲೆಟ್ಸ್ ಗೋ ಟು ದ ಅನದರ್ ಬ್ಯಾಗ್. ತುಂಬ ಕಡಿಮೆ ಇದರಲ್ಲಿ ಇಲ್ಲಿ ಬಂದಾಗ ತೊಗೊಂಡಿದ್ದು. €7 €8 ಇಲ್ಲೆಲ್ಲ ಏನಾದರೂ ಆಫರ್ ಹಾಕ್ಬಿಟ್ರೆ ರಪ್ಪಂತ ಹೋಗ್ಬಿಟ್ಟಿರುತ್ತೆ ನನ್ನ ಕಣ್ಣು. ಇರೋವರದೆಲ್ಲ ತುಂಬ್ಕೊಳ್ಳಿ ಅಂತ ತುಂಬ್ಕೊಂಡು ಬಂದಿರ್ತೀನಿ ಮನೆಗೆ ನಾನು. ಸೊ ಆ ಥರ ತೊಗೊತಾ ಇದ್ದೆ ಅನ್ನೋದಕ್ಕೆ ಸ್ಟಾಪ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬ್ರ್ಯಾಂಡೆಡ್ ತೊಗೊಂಡ್ಬಿಡೋಣ, ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡು ಬ್ರ್ಯಾಂಡೆಡ್ಗೆ ಇನ್ವೆಸ್ಟ್ ಮಾಡಿದೆ. ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ತಪ್ಪಿಗಿರ್ತೀನಿ, ಇನ್ನೊಂದು ಬ್ಯಾಗ್ ತೊಗೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಸೊ ನನ್ನ ಏನಾದರೂ ಐಡಿಯಾಲಜಿ ನಿಮಗೆ ಹೆಲ್ಪ್ ಆದರೆ ಈ ವಿಚಾರದಲ್ಲಿ ದಯವಿಟ್ಟು ಇದೇ ರೀತಿ ನೀವು ಮಾಡಿ. 108 ಬ್ಯಾಗ್ ಇಂಥವು ತೊಗೊಳೋದ್ಕಿಂತ ಒಂದು ಬ್ಯಾಗ್ ಚೆನ್ನಾಗಿರೋದು ತೊಗೊಂಬಿಟ್ಟು ಅಷ್ಟು ದುಡ್ಡು ಆ ಬ್ಯಾಗಲ್ಲಿ ಹಾಕಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಇರೋದು ಒಳ್ಳೆಯದು. ಸೊ ಅದು ಬಿಟ್ಟು ನಾನು ಅದು ಒಂದೇ ಡಿಸೈನ್ ಆಯಿತು ಬ್ಯಾಗ್, ಮತ್ತೊಂದು ತೊಗೊಳ್ಳೋಣ, ಇನ್ನೊಂದು ತೊಗೊಳ್ಳೋ ಅಂದರೆ ನಾವು 3 ಧಾಮ ಹಾಕೊಂಡು ಹೋಗ್ಬೇಕಾಗುತ್ತೆ ಜರ್ಮನಿಯಿಂದ. ಸೊ ಇದು ಬಂದುಬಿಟ್ಟು ನನಗೆ €900 ಅಷ್ಟೇ ಬಿದ್ದಿದ್ದು. ಜರ್ಮನಿಯಲ್ಲಿ ಆಫರ್ ಇತ್ತು. ಈ ರೀತಿಯೂ ಇದೆ ಮತ್ತು ಈ ರೀತಿ ಸ್ಮಾಲ್ ಚೈನು ಹೀಗೆ ಫ್ಯಾಷನಬಲ್ ಆಗಿದೆ. ಇದರಲ್ಲಿ ಏನು ಇಟ್ಕೊಂಡು ಹೋಗೋ ಅಂಥದ್ದಿಲ್ಲ ಫ್ರೆಂಡ್ಸ್. ಯಾಕೆ ತೊಗೊಂಡೆ ಅಂತ ನನಗೀಗಲೂ ಗೊತ್ತಿಲ್ಲ, ಇಷ್ಟೇ ಜಾಗ ಇರೋದು. ಸೊ ಇದೊಂದು ಬ್ಯಾಗ್ ಆಯಿತು. ಹಾಗೆ ಬ್ಲ್ಯಾಕ್ ಮತ್ತು ವೈಟ್ ಇರಬೇಕು. ಸೊ ಬ್ಲ್ಯಾಕ್ ಎಲ್ಲ ಥರ ಬಟ್ಟೆಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡೆ. ಮೆಟೀರಿಯಲ್ ವೈಸ್ ಚೆನ್ನಾಗೇ ಇದೆ, ಈ ಥರ ಮೆಟೀರಿಯಲ್ ಬರುತ್ತೆ. ಮೆಟೀರಿಯಲ್ ವೈಸ್ ಚೆನ್ನಾಗಿದೆ, ಈ ಥರ ಚೈನು ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡೆ. ಸೊ ಇದೊಂದು ಬ್ಯಾಗು. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಲೀನೋ ಪೆರಸ್ ಅಂತ. ಇದು ಇಂಡಿಯಾದಲ್ಲೇ ಸಿಗುತ್ತೆ. ಈ ಬ್ರ್ಯಾಂಡ್ ಇಂಡಿಯಾಯಿಂದನೇ ನಾನು ತೊಗೊಂಡು ಬಂದಿದ್ದು. ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದೆ, ಒಂದೇ ಒಂದು ಟ್ರಿಪ್ಪಿಗೆ ಹಾಕ್ಕೊಂಡು ಹೋಗಿದ್ದಷ್ಟೇ. ಎಲ್ಲದೂ ಅಷ್ಟೇ, ಒಂದೊಂದೇ. ಟೈಮೇ ಸಿಗ್ತಾ ಇಲ್ಲ, ಟ್ರಿಪ್ಗೆ ಹೋದಾಗಲೇ ಹಾಕೋಬೇಕು. ಸೊ ಟೈಮ್ ಸಿಕ್ಕಿದ್ರೆ ಹಾಕ್ಕೊಳ್ತೀನಿ, ಆ ರೀತಿ ಆಗಿದೆ. ಎಲ್ಲ ಬ್ಯಾಗ್ಗಳು ಕಬೋರ್ಡಲ್ಲಿ ಒಳ್ಳೆ ಚೆನ್ನಾಗಿ ವಿಶ್ರಾಂತಿ ತೊಗೊಳ್ತಾರೆ. ಸೊ ಈ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ನಂದು ಫಸ್ಟ್ ಆಸ್ಟ್ರಿಯಾ ಟ್ರಿಪ್ಪಲ್ಲಿ ನಾನು ಇದನ್ನೇ ಹಾಕೊಂಡು ಹೋಗಿದ್ದು. ಇದರಲ್ಲೂ ತುಂಬ ಸ್ಪೇಷಿಯಸ್ ಇದೆ ನೋಡಿ. ಒಂದೇ ಒಂದು ಜಿಪ್ಪ, ಅದರೊಳಗಡೆ ಇನ್ನೊಂದು ಜಿಪ್ ಇದೆ. ಆ ಜಿಪ್ಪಲ್ಲಿ ನೀವು ಸ್ಮಾಲ್ ಜಿಪ್ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಅಫೋರ್ಡಬಲ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಲೀನೋ ಪೆರಸು. ನೀವೇನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇನಿಷಿಯಲಿ ಈ ಥರ ಬ್ರ್ಯಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕಣ್ಣು ಮುಚ್ಚಿದಂಗೆ ಚೆನ್ನಾಗಿದೆ ನೋಡಿ, ಎಲ್ಲೂ ಕೂಡ ವೇರ್ ಆ್ಯಂಡ್ ಟೇರ್ ಆಗಿಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಲುಕ್ ವೈಸ್ ಇರಲಿ ಅಂದ್ಬಿಟ್ಟು ಈ ಥರ ಸ್ವಲ್ಪ ಚೈನಲ್ಲಿ ಈ ಥರ ಇದ್ದರೆ ನಾನು ಯಾವಾಗಲೂ ಇದೇ ಥರ ಇಷ್ಟಪಡ್ತೀನಿ. ಸೊ ಈ ರೀತಿ ಹಾಕ್ಕೊಂಡು ಹೋಗ್ಬೋದು ಅಂತ. ಈ ರೀತಿ ಹಿಂಗೆ ಹಾಕ್ಕೊಂಡು ಹೋಗ್ಬಿಟ್ರೆ ಏನೂ ತೊಂದರೆ ಇರೋಲ್ಲ, ಶೋಲ್ಡರ್ ಪೇನು, ಕೈ ನೋವು ಏನೂ ಬರೋಲ್ಲ ಈ ರೀತಿ. ಅದಕ್ಕೆ ನಾನು ಈ ರೀತಿ ಬ್ಯಾಗ್ನ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ, ಮತ್ತು ಇನ್ವೆಸ್ಟ್ ಮಾಡೋದಕ್ಕೆ ಕೂಡ. ಆ್ಯಂಡ್ ಅದು ಲಾಂಗವಿಟಿ ಕೂಡ ಇರುತ್ತೆ. ಸೊ ಇದೊಂದು ಬ್ಯಾಗು. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಬ್ಯಾಗ್. ಇಂಡಿಯಾದಿಂದ ತೊಗೊಂಡು ಬಂದೆ. ಬ್ಯಾಗಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ, ಬ್ಯಾಗಿಟ್ಟು ಇದು ನೋಡಿ ಹಾಗೇ ಇದೆ. ಟ್ಯಾಗ್ ಕೂಡ ₹1,009. ಈ ಬ್ಯಾಗ್ನ ನಾನು ಇಲ್ಲಿವರೆಗೂ ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ಆರಾಮಾಗಿ ಮಲ್ಕೊಂಡಿದೆ. ಈ ರೀತಿ ಬರುತ್ತೆ ಇದು, ಈ ಥರ ಇದೆ. ಹಿಂಗೂ ಹಾಕ್ಕೊಳ್ಬೋದು ಅಥವಾ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರೋದು ಹೀಗೂ ಹಿಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ತೊಗೊಂಡೆ. ಇನ್ನೂ ಯೂಸೇ ಮಾಡಿಲ್ಲ. ನಮ್ಮಮ್ಮ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನನಗೆ ಸರಿಯಾಗಿ ಇದು ಕೊಡ್ತಾರೆ. ತುಂಬ ಚೆನ್ನಾಗಿದೆ ನೋಡಿ, ವ್ಯಾಲೆಟ್ ಥರ. ಎಷ್ಟೊಂದು ನಿಮ್ಮದು ಕಾರ್ಡ್ಸ್ ಇದ್ದರೆ ಇಲ್ಲಿ ಇಟ್ಕೋಬೋದು. ಇಲ್ಲಿ ಮಧ್ಯದಲ್ಲಿ ಒಂದು ಸಿಕ್ಕಿದೆ. ಆಂಟಿಗಳಿಗೆ ಅವ್ರಿಗೆಲ್ಲ ಏನಾದರೂ ನೀವು ಗಿಫ್ಟ್ ಕೊಡ್ತೀರಾ ಅಂದರೆ ಆಂಟಿಗಳು ಮಾತ್ರ ಯೂಸ್ ಮಾಡಬೇಕಂತಲ್ಲ, ಲೇಡೀಸ್ ಯಾರೇ ಲೇಡೀಸ್ ಇದ್ರೂ ಎಲ್ಲರ ಹತ್ರನೂ ಕಾರ್ಡ್ಸ್ ತುಂಬ ಇರುತ್ತೆ ನೋಡಿ. ಈ ಕಡೆನೂ ಅಷ್ಟೇ ಕಂಪಾರ್ಟ್ಮೆಂಟ್ಸ್ ಇದೆ, ಈ ಕಡೆನೂ ಅಷ್ಟೇ ಕಂಪಾರ್ಟ್ಮೆಂಟ್ಸ್ ಇದೆ. ಸಖತ್ತಾಗಿದೆ ಇದು. ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ನನಗೆ ₹1,000 ಲಾಸೇ ಇಲ್ಲ ಇದರಲ್ಲಿ ಇಟ್ಕೊಂಡ್ರೆ. ಸೊ ಹಿಂದ್ಗಡೆನೂ ಒಂದು ಜಿಪ್ ಇದೆ. ಇಲ್ಲಿವರೆಗೂ ಯೂಸ್ ಮಾಡಿಲ್ಲ, ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್.
ಎಲ್ಲನೂ ಬ್ಯಾಗಲ್ಲಿ ಹಂಗೆ ಇಟ್ಬಿಟ್ಟು ಕಬೋರ್ಡಲ್ಲಿ ತಲೆಗೆ ಹೊಡೆಯಲ್ಲ ಯಾವ ಬ್ಯಾಗ್ ಹಾಕೊಂಡು ಹೋಗ್ಬೇಕು ಅಂತ ನನಗೆ ಅರ್ಜೆಂಟಲ್ಲಿ ಇಲ್ಲಿ ಲೈಫಲ್ಲಿ ನಮಗೆ. ಸೊ ಯಾ, ನನ್ನ ಫ್ರೆಂಡ್ಸ್ ನನಗೆ ಜರ್ಮನಿಯಿಂದ ತಂದು ಕೊಟ್ಟಿದ್ದು ಇದು ಈ ಬ್ಯಾಗ್ ಪ್ಯಾಕ್ ಇದು ಚೆನ್ನಾಗಿದೆ. ಈ ಥರ ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಮತ್ತು ಇನ್ನೊಂದು ಇಷ್ಟು ಸ್ಪೇಸ್ ಇದೆ ಒಳಗಡೆ, ಮತ್ತೆ ಇನ್ನೊಂದು. ಸೊ ಈ ಕಲರ್ ಇಷ್ಟ ಆಯಿತು ನನಗೆ. ಬ್ಯಾಕ್ ಪ್ಯಾಕು ಎಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ದೀವಿ ಮಾಡ್ತಿದ್ದೀವಿ ಅಂದರೆ ಗೋ ಟು 1 ಡೇ ಟ್ರಿಪ್ಪಿಗೆ ಹಾಕೊಳ್ಳೋ ಅಂಥ ಬ್ಯಾಕ್ ಪ್ಯಾಕ್. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಗಿಗೆ ಹೋಗೋಣ. ನೆಕ್ಸ್ಟು ಈ ಥರದ್ದು ಒಂದು ಬ್ಯಾಕ್ ಪ್ಯಾಕು ಪೂಮಾ ತೊಗೊಂಡೆ. ಸೊ ಇದು ಬ್ಯಾಗಲ್ಲಿನೂ ನಂಬ್ತೀರಾ ಬಿಡ್ತೀರಾ, ಈಗ ರೀಸೆಂಟಾಗಿ ನಾನು ಟ್ರೆಕ್ಕಿಂಗ್ ಹೋಗಿದ್ದಲ್ಲ, ಇದರಲ್ಲೇ ನಾನು ತೊಗೊಂಡೋಗಿದ್ದು. ಆ್ಯಂಡ್ ಇಷ್ಟೇ, ನಾನು 2 ಡೇಸ್ ಟ್ರಿಪ್ ಹೋಗಿದ್ದೆ ಇದೊಂದು ಬ್ಯಾಗಲ್ಲಿ. 2 ಡೇಸ್ ನಂದು ಏನೇನೆಲ್ಲ ಬಟ್ಟೆಗಳಿದ್ದಾವೆ, ನಂದು ಸ್ಯಾನಿಟರಿ ಥಿಂಗ್ಸ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ವಾಟರ್ ಬಾಟಲ್ ಹಿಡಿದು ಎಲೆಕ್ಟ್ರಾನಿಕ್ ವಿತ್ ಗಿಂಬಲ್ ಎಲ್ಲದನ್ನು ಈ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗಿದ್ದೀನಿ. ಇದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಜರ್ಮನಿಲಿ ಯಾರಾದರೂ ಇದ್ದರೆ, ಇಂಡಿಯಾದಲ್ಲಿ ಯಾರಾದರೂ ಇದ್ದರೆ ಈ ಬ್ಯಾಗ್ ನೋಡಿದರೆ ಖಂಡಿತ ನೀವು ಪರ್ಚೇಸ್ ಮಾಡಿ. ನನ್ನ ಒಂದು ನಿಮಗೆ ಸಲಹೆ, ಅದು ಸಜೆಷನ್ ಮಾತ್ರ. ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್. ಸೊ ಇಲ್ಲಿ ನೀವು ಆರಾಮಾಗಿ ಬಾಟಲ್ ಇಟ್ಕೋಬೋದು, ಇಲ್ಲಿ ಸಿಕ್ಕಾಪಟ್ಟೆ ಇಟ್ಕೋಬೋದು ಫ್ರೆಂಡ್ಸ್. ಇಲ್ಲಂತೂ ನಾನು ಚಿಕ್ಕದು ಏನೇನೆಲ್ಲ ಇದ್ದು ಅಡಾಪ್ಟರ್ ಆಗಿರ್ಬೋದು, ಚಾರ್ಜರು, ಆಮೇಲೆ ನಂದು ಪವರ್ ಬ್ಯಾಂಕ್ ಆಗಿರ್ಬೋದು, ಇದನ್ನೆಲ್ಲ ಇಲ್ಲಿ ಇಟ್ಕೊಂಡೆ. ಆಮೇಲೆ ಪ್ರೋಟೀನ್ ಬಾರ್ಸ್ ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡೆ. ಇಷ್ಟು ಜಾಗ ಇರುತ್ತೆ, ಇಷ್ಟು ಜಾಗ. ಸೊ ಇಷ್ಟು ಜಾಗದಲ್ಲಿ ನಂದು 2 ಡೇಸ್ದು ಬಟ್ಟೆ ಎಲ್ಲ ಇಟ್ಕೊಂಡು ಹೋಗಿದ್ದೀನಿ. ಸೊ ನೋಡಿದ್ರಲ್ಲ ನೀವೇ, ಇಷ್ಟ ಆಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ ನಿಮಗೇನಾದರೂ ವ್ಲಾಗ್ಸ್ ಯಾವ ರೀತಿ ಮುಂದೆ ಮಾಡಬೇಕು. ಇದಾಗಿತ್ತು ನನ್ನ ಕಂಪ್ಲೀಟ್ ಬ್ಯಾಗ್ ಕಲೆಕ್ಷನ್ಸ್ದು. ನಾನು ಜರ್ಮನಿ ಬಂದಾಗ ಎಷ್ಟು ತೊಗೊಂಡು ಬಂದೆ, ಆಮೇಲೆ ನಾನು ಜರ್ಮನಿಲಿ ಏನೇನೆಲ್ಲ ಬ್ಯಾಗ್ಸ್ ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೇ ನನ್ನ ಹತ್ರ ಇರೋದು ಬ್ಯಾಗ್ಸು. ಮುಂದೆ ತೊಗೊಂಡ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಕೆಲವು ನಾನು ಬ್ಯಾಗ್ಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಾನು ನನ್ನ ಫ್ರೆಂಡ್ಸಿಗೆ ಗಿಫ್ಟ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸೋದಕ್ಕೆ ಇವಾಗ ಆಗಲ್ಲ. ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ, CNA ಅಂತೆಲ್ಲ ಅಫೋರ್ಡಬಲ್ ಆಗಿ ಸಿಗುತ್ತೆ, ಚೆನ್ನಾಗೂ ಇರುತ್ತೆ ಕಲೆಕ್ಷನ್ಸು. ಬೇಕಂದರೆ ನಿಮಗೆ ಯಾವಾಗಾದರೂ ನಾನು ಸ್ಟೋರ್ಗೆ ಹೋಗ್ಬಿಟ್ಟು ಅಫೋರ್ಡಬಲ್ ಆಗಿ ಯಾವುದು ಒಳ್ಳೆ ಕ್ವಾಲಿಟಿ ಬ್ಯಾಗ್ಸ್ಗಳು ತೊಗೋಬೋದು ಅನ್ನೋ ವಿಡಿಯೋನ ಮಾಡ್ತೀನಿ. ಸಜೆಸ್ಟ್ ಮಾಡ್ತಾ ಇರಿ ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ವ್ಲಾಗ್ಸ್ ಮುಂದೆ ನಾನು ಮಾಡಬೇಕು ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.